ಬೆಡ್ ನಂಬರ್ 6 ರಮೇಶ್ ಅಂತ. ಹೇಗಿದ್ದಾರೆ ಅವರು? He's fine, sir. ಗುಡ್, ವೆರಿ ಗುಡ್. ಈಗ ಐವ್ ಗಾಟ್ ಅ ಜಾಬ್ ಫಾರ್ ಯು. Okay. ನನ್ನ ಫ್ರೆಂಡ್ ಮಿಸ್ಟರ್ ಮೂರ್ತಿ ಅಂತ ಎಲೆಕ್ಟ್ರಾನಿಕ್ ಸಿಟಿಲಿದೆ ಅವ್ರ ಮನೆ. ಅವ್ರ ಮಿಸ್ಸಸ್ ನ ನೀವು ಹೋಗಿ ಚೆಕ್ಅಪ್ ಮಾಡಬೇಕು. ಶಿ ಇಸ್ ಅ BP ಪೇಷಂಟ್. ವಿಲ್ ಯು ಡೂ ದಟ್ ಪ್ಲೀಸ್? Sure, sir. ಅಂಡ್ ಒನ್ ಮೋರ್ ಥಿಂಗ್, ನಿನ್ನ ಅಪ್ಲಿಕೇಶನ್ ನಾನು ರೆಡ್ ಕ್ರಾಸ್ಗೆ ಫಾರ್ವರ್ಡ್ ಮಾಡಿದ್ದೀನಿ. ಸ್ವಲ್ಪ ದಿವಸ ಅಷ್ಟೇ, ಅವ್ರ ರಿಪ್ಲೈ ಬಂದ್ಬಿಡತ್ತೆ. ನಮ್ಮ ಹಾಸ್ಪಿಟಲ್ ಇಂದ ನಾನು ನಿಮ್ ಹೆಸರು ರೆಕಮೆಂಡ್ ಮಾಡಿದ್ದೀನಿ. Thank you, sir. ನಾನು ಅದೇ ವಿಷಯ ಕೇಳೋಣ ಅಂತ ಬಂದೆ. ಆರ್ ಯು ಹ್ಯಾಪಿ ಅಶ್ವಿನಿ? Yeah, sir. I'm happy. ಗುಡ್. Okay, sir. ನಾನ್ ಬರ್ತೀನಿ. ಬಾಯ್. ಹೇ ಸುಮಾ, ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಹೊರಗಡೆನಾ? ಎಲ್ಲಿಗೆ? ದೀನ್ ಕೆಲ್ಸದ ಮೇಲೆ. ಅವ್ರ ಪೇಷಂಟ್ ನ ಕ್ಯಾಶುವಲ್ ಚೆಕ್ಅಪ್ ಮಾಡಕ್ಕೆ. ಲಂಚ್ಗೆಲ್ಲೇ ಬರ್ತೀಯಾ ತಾನೆ? ಲಂಚಿಗಿಲ್ಲೇ ಬರ್ತೀನಿ. ಹಾ, ಸೆಕೆಂಡ್ ವಾರ್ಡ್ ಅಲ್ಲಿರೋ ಪೇಷಂಟ್ ಗೆ ಸಲೈನ್ ಹಾಕಿದೀನಿ, ಚೆಕ್ ಮಾಡ್ತಾ ಇರು. ಸರಿ, ನಾನ್ ಬೇಗ ಬಂದ್ಬಿಡ್ತೀನಿ. ಏ ಅಶು, ಈವ್ನಿಂಗ್ ಶಾಪಿಂಗ್ ಹೋಗ್ಬೇಕು, ನೆನ್ಪಿದೆ? ನೆನ್ಪಿದೆ. ತೊಂದ್ರೆ ಏನಿಲ್ಲಮ್ಮ. BP ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಆಯಾಸ ಆಗಿದೆ. ಜಾಸ್ತಿ ಯೋಚನೆ ಮಾಡ್ಬೇಡಿ, ಆಯಾಸ ಆಗೋ ಕೆಲಸ ಮಾಡ್ಬೇಡಿ, ರೆಸ್ಟ್ ತಗೊಳ್ಳಿ. ಯು ವಿಲ್ ಬಿ ಆಲ್ ರೈಟ್. ಅಯ್ಯೋ, ಆಯಾಸ ಹೋಗೋ ಕೆಲ್ಸನ ನನ್ ಮಗ ಮನೇಲಿದ್ರೆ ಏನ್ ಕೆಲ್ಸ ಮಾಡೋದಕ್ಕೂ ಬಿಡೋದಿಲ್ಲ. ನಾ ಸುಮ್ನೆ ಇದ್ರೆ ಅವನ್ಗಷ್ಟೇ ಸಾಕು. ಸರಿಮಾ, ನಾನಿನ್ ಹೊರಡ್ತೀನಿ. ಅಯ್ಯೋ, ಹಾಗೆ ಹೋಗದ? ಟೀ ಕುಡ್ಕೊಂಡ್ ಹೋಗುತ್ತಾಡಿ. ಬೇಡಮ್ಮ, ಮತ್ತೆ ಯಾವಾಗ್ಲಾದ್ರೂ ಬರ್ತೀನಿ. ಫಸ್ಟ್ ಟೈಮ್ ನಮ್ ಮನೆಗ್ ಬಂದಿದ್ಯಾ, ಏನು ತಗೊಳ್ದೆ ಹಾಗೆ ಹೋಗೋದಾ? ತಡಿ, 1 ನಿಮಿಷ ಟೀ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ನಾನೇ ಟೀ ಮಾಡ್ತೀನಿ. ಕಿಚನ್ ಎಲ್ಲಿದೆ? ಆ ಕಡೆ ಇದೆ ನೋಡಮ್ಮ. ಸಕ್ಕರೆ ಟೀ ಪುಡಿ ಅಲ್ಲೇ ಮೇಲ್ ಶೆಲ್ಫ್ ಅಲ್ಲಿ ಇದೆ ನೋಡು. ಥ್ಯಾಂಕ್ಸ್ ಅಮ್ಮ. ಟೀ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಹಾಗಂತ ಟೀ ಜಾಸ್ತಿ ಕುಡಿಬಾರ್ದು. ನಂಗ್ ಮೊದ್ಲಿಂದಾನು ಟೀ ಕಾಫಿ ಜಾಸ್ತಿ ಕುಡಿದು ಅಭ್ಯಾಸ ಇಲ್ಲ. ನಮ್ ಕಾರ್ತಿಕ್ ಒಂದೇ ಸಮನೆ ಟೀ ಕುಡಿತಾನೆ. ಅವ್ನ್ ನನ್ಗೂ ಅಭ್ಯಾಸ ಮಾಡಿಸ್ಬಿಟ್ಟ. ಕಾರ್ತಿಕ್ ಅಂದ್ರೆ ನಿಮ್ ಮಗನಾ? ಅವನ್ಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅವ್ನ್ BE ಕಂಪ್ಲೀಟ್ ಆದ್ಮೇಲೆ ಅವ್ರ ಅಪ್ಪ ಅವನ್ಗೆ ಬಿಸ್ನೆಸ್ ಜವಾಬ್ದಾರಿ ವಹಿಸಕ್ಕೆ ನೋಡ್ತಾ ಇದಾರೆ. ಆದ್ರೆ ಅವನ್ಗದು ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರಿಬ್ರು ಜಗಳ ಆಡ್ತಿದ್ರೆ ನಂಗ್ ಒಳ್ಳೆ ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ನೋಡ್ದಾಗ ಆಗತ್ತೆ. ಸರಿಮಾ, ನಾನಿನ್ ಹೊರಡ್ತೀನಿ. ಬ್ಲಡ್ ರಿಪೋರ್ಟ್ ನಾಳೆ ಸಿಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಜೋಪಾನ. ಥ್ಯಾಂಕ್ಸ್ ಅಮ್ಮ. ಆಗಾಗ್ ಬರ್ತೀರಮ್ಮ. ಡ್ಯೂಟಿ ಮೇಲಲ್ಲ, ಪರ್ಸನಲ್ ಆಗಿ ನಾನ್ ಮಾತಾಡ್ಸೋದಿಕ್ಕೆ. ಸರಿ. ಯಾರಮ್ಮ ಅದು? ಯಾರೋ? ಆ ಹುಡುಗಿ. ಅವಳ ಡಾಕ್ಟ್ರು. ಯಾಕಮ್ಮ, ಏನಾಯ್ತು? ಏನಿಲ್ವೋ, BP ಚೆಕ್ಅಪ್ ಮಾಡಕ್ ಬಂದಿದ್ಲು ಅಷ್ಟೇ. ಡಾಕ್ಟರ್ ರಮೇಶ್ ಅವಳನ್ನ ಕಳ್ಸಿದ್ರು. ಅಶ್ವಿನಿ ಅಂತ ತುಂಬಾ ಒಳ್ಳೆ ಹುಡುಗಿ. ಈಗಷ್ಟೇ MBBS ಮುಗಿಸಿ ಸೆಂಟ್ ತೆರೆಸಾ ಹಾಸ್ಪಿಟಲ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದಾಳಂತೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳಲ್ವಾ? ಅದೇನೋ ನಾನ್ ನೋಡ್ಲಿಲ್ಲಪ್ಪ. ಸರಿ, ಬರ್ತೀನಮ್ಮ. ಎಲ್ಲಿಗೋ? ಅದೇನೋ ಲಕ್ಷಣವಾಗಿದ್ದಾಳೆ ಅಂದಲ್ಲ, ನೋಡ್ಕೊಂಡ್ ಬರ್ತೀನಿ. ಎಸ್ ಮೇಡಮ್. 2 ನಿಂಬೆ ಹಣ್ಣಿನ ಪಾನಕ ಕೊಡಿ. ವಾಟ್ ಮೇಡಮ್? ಅರ್ಥ ಆಗ್ಲಿಲ್ವಾ ನಿಮ್ಗೆ? ನೋ. 2 ಲೈಮ್ ಜ್ಯೂಸ್ ಕೊಡಿ. ಓಕೆ ಮೇಡಮ್. ಬೋರ್ಡ್ ಮಾತ್ರ ಹಾಕಿರ್ತಾರೆ, ಅದನ್ನ ಅಮೈಂಡ್ ಮಾಡೋದಂತೂ ಇಲ್ವೇ ಇಲ್ಲ. ನಮ್ ದೇಶದಲ್ಲಿ ಬಹಳಷ್ಟು ವಿಷಯಗಳು ಹೀಗೆ ಬರೀ ಪೇಪರ್ ಅಲ್ಲೇ ಇರುತ್ತೆ. ಗ್ರೌಂಡ್ ರಿಯಾಲಿಟಿ ಬಿಗ್ ಝೀರೋ. ಸುಮಾ, ನೆನ್ನೆ ನೆಟ್ನಲ್ಲಿ ಹಾರ್ಟ್ ಸರ್ಜರಿ ನೋಡ್ದೆ. ಡಾಕ್ಟರ್ ದೇವಿ ಶೆಟ್ಟಿ ಅವರು ಹಾರ್ಟ್ ಬ್ಲಾಕೇಜಸ್ ಬಗ್ಗೆ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್. ಒಂದೊಂದ್ ಬ್ಲಡ್ ವೇನ್ ಅನ್ನು ಎಷ್ಟೊಂದು ರಿಸರ್ಚ್ ಮಾಡ್ತಾರ ಅವರು. ವೆರಿ ಎಂಥ್ಯೂಸಿಯಾಸ್ಟಿಕ್ ಪೀಪಲ್. ಏನೇ ನೀನು ನಮ್ಮ ಡೀನ್ ತರ 24 ಗಂಟೆನೂ ಅದೇ ಯೋಚನೆನಾ? ಬೇರೆ ಏನಾದ್ರು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದ್ರೆ ಹೇಳೆ. ಓಕೆ ಬಾಬಾ, ನೀನ್ ಹೇಳೋ ನಾನ್ ಕೇಳ್ತೀನಿ. ನನ್ಗಂತೂ ಈ ಹಾಸ್ಪಿಟಲ್ಲು ಪೇಷಂಟ್ಸ್ ನ ಡೈಲಿ ನೋಡಿ ನೋಡಿ ಲೈಫೇ ಬೋರ್ ಆಗ್ಬಿಟ್ಟಿದೆ ಕಣೆ. ಅಷ್ಟೊಂದ್ ಬೋರ್ ಆದ್ರೆ 1-2 ದಿನ ಲೀವ್ ಹಾಕ್ಬಿಟ್ಟು ಔಟಿಂಗ್ ಹೋಗ್ಬಿಟ್ ಬಾ. ಅಶು, ನೀನು ಕೊಡೈಕೆನಾಲ್ ನೋಡಿದ್ಯಾ? ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಆ ಮಿಸ್ಟು, ಆ ಗ್ರೀನ್ ಹಿಲ್ಸು, ವಾಟರ್ ಫಾಲ್ಸು, ಅಲ್ಲಿಗೆ ಹೋದ್ರೆ ನಮ್ ಟೆನ್ಷನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಹಾಗೆ ಮಾಯ ಆಗ್ಬಿಡುತ್ತೆ. ಆದ್ರೆ ಅಲ್ಲಿಗೆ ಕಪಲ್ಸೇ ಹೋಗ್ಬೇಕು. ಹಾಗಾದ್ರೆ ಮಹೇಶನ್ ಕರ್ಕೊಂಡು ಹೋಗು. ಅವನಾ?
ಅವನು ನಿಂತರಾನೆ. ನಿನ್ಗೆ ಹಾಸ್ಪಿಟಲ್ಲು, ಪೇಷಂಟ್ಸು, ಸೋಷಿಯಲ್ ಸರ್ವಿಸ್ ಬಿಟ್ರೆ ಬೇರೇನು ಕಾಣಲ್ಲ. ಅವನ್ಗೆ ಬಿಸ್ನೆಸ್ ಬಿಟ್ರೆ ಬೇರೇನು ಗೊತ್ತಿಲ್ಲ. 2 ದಿವಸ ಅಂದ್ರೆ 2 ದಿವಸನಾ ಅಂತಾನೆ. ಟೇಸ್ಟೇ ಇಲ್ಲದ ಕಮಂಗಿ. ಹಾಯ್. ಓ ಬಾಬಾ, ಇಷ್ಟೊತ್ತು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ. ನನ್ ಬಗ್ಗೆನಾ? ಏನು ಏನು ಇಷ್ಟೊತ್ತಲ್ಲಿ ಫ್ರೀ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಓಕೆ ಸುಮಾ, ನಾನ್ ಹೋಗ್ತೀನಿ. ನೋ ನೀವು ಕೂತ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ಸುಮಾ, ಇವತ್ತು ನಿನ್ನ ಮನೆ ಕರ್ಕೊ ಬರ್ತೀನಿ ಅಂತ ಹೇಳಿದೀನಿ. ಸೊ ಈವ್ನಿಂಗ್ ಬಂದು ನಾನೇ ಪಿಕಪ್ ಮಾಡ್ತೀನಿ. ಯು ಜಸ್ಟ್ ಕ್ಯಾರಿ ಆನ್. ಬಾಯ್. ಬಾಯ್. ಇವನ್ನ ಕರ್ಕೊಂಡು ಎಲ್ಲೇ ಹೋಗಕ್ಕಾಗತ್ತೆ? ಯಾವಾಗ್ಲೂ ಬಿಸಿ ಅಂತಿರ್ತಾನೆ. ಸುಮಾ, ನೀನ್ ಚೆನ್ನಾಗಿ ಯೋಚನೆ ಮಾಡಿದ್ಯಾ? ಇನ್ ಲೈಫ್ ಲಾಂಗ್ ಮಹೇಶ್ ಜೊತೆನೆ ಇರ್ಬೇಕಾಗತ್ತೆ. ನಿನಗ್ ಗೊತ್ತಿಲ್ಲ ಕಣೆ, ಅದ್ರಲ್ಲೂ ಒಂಥರ ಥ್ರಿಲ್ ಇರುತ್ತೆ. ಮಹೇಶ್ಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ಒಂದಿನ ಕಾಣಿಸ್ಲಿಲ್ಲ ಅಂದ್ರೂ 20 ಸಲ ಫೋನ್ ಮಾಡ್ತಾನೆ. ಮದ್ವೆ ಅಂದ್ರೇನೆ ಅಷ್ಟೇ ಕಣೆ, ಒಂಥರ ಗಿವ್ ಅಂಡ್ ಟೇಕ್ ಅಗ್ರಿಮೆಂಟ್ ಇದ್ದಾಗೆ. ಎಲ್ಲ ನಾವ್ ಅಂದ್ಕೊಂಡಂಗೆ ಆಗ್ಬೇಕು ಅನ್ನೋದು ಏನೂ ಇಲ್ಲ. ವಿ ಹ್ಯಾವ್ ಟು ಗಿವ್ ಅಪ್ ಸಮಥಿಂಗ್ ಟು ಗೆಟ್ ಸಮಥಿಂಗ್. ದಟ್ ಇಸ್ ಲೈಫ್. ನೀನು ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿನಗೂ ಗೊತ್ತಾಗತ್ತೆ. ಅಯ್ಯೋ, ನೀನ್ ನೋಡ್ತಾ ಇದೀನಲ್ಲ, ಈ ಲವ್, ಈ ಮದ್ವೆ, ಈ ರಿಲೇಶನ್ಶಿಪ್ ನಂಗ್ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ಮದ್ವೆ ಆದ್ರೆ ನಿಜಕ್ಕೂ ನಮ್ ಫ್ರೀಡಮ್ ನಾವ್ ಕಳ್ಕೊಂಡ್ ಹಾಗೆ. ಗಂಡ, ಅತ್ತೆ, ಮಾವ, ಅವ್ರ ಫ್ಯಾಮಿಲಿ, ಅವ್ರ ಮಕ್ಳು, ಇಷ್ಟೊಂದ್ ಜನದ ಬಗ್ಗೆ ಅವಳು ಕೇರ್ ತಗೋತಾ ಇರುವಾಗ ಅವಳ ಬಗ್ಗೆ, ಅವಳ ಫ್ಯೂಚರ್ ಬಗ್ಗೆ ಅವಳಿಗೆ ಯೋಚನೆ ಮಾಡಕ್ಕೂ ಟೈಮೇ ಇರಲ್ಲ. ಅದನ್ನ ನೆನೆಸ್ಕೊಂಡ್ರೇನೆ ನನಗ್ ಭಯ ಆಗತ್ತೆ. ಆದ್ರೂ ಮದ್ವೆ ಅನ್ನೋ ರಿಲೇಶನ್ಶಿಪ್ಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರೋ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅದ್ ಬಿಟ್ರೆ ಲೈಫಲ್ಲಿ ಏನೆಲ್ಲ ಇದೆ. ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಡೂ. ಲೈಫ್ನ ಎಲ್ಲಾ ಸ್ಟೇಜಸ್ನು ಫೀಲ್ ಮಾಡ್ಕೋಬೇಕು. ಆಗ್ಲೇ ಒಬ್ಬ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂತ ಅನ್ಸೋದು. ಹೆಣ್ಣು ಮದ್ವೆ ಆದ್ರೆ ಅವಳ ಲೈಫ್ ಅಷ್ಟೇ ಅನ್ನೋದಾದ್ರೆ ಡೋಂಟ್ ಫರ್ಗೆಟ್, ಇಂದಿರಾ ಗಾಂಧಿ, ಸರೋಜಿನಿ ನಾಯ್ಡು, ಕಿರಣ್ ಬೇಡಿ, ಮಾರ್ಗರೆಟ್ ಥ್ಯಾಚರ್ ಇವ್ರೆಲ್ರಿಗೂ ಮದ್ವೆ ಆಗಿದೆ. ಹಾಗೆ ಅವರೆಲ್ಲ ಎಷ್ಟು ಗ್ರೇಟ್ ಅಚೀವರ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಎಸ್, ಪಾಯಿಂಟ್ ಟು ಬಿ ನೋಟೆಡ್. ಆದ್ರೆ ನಾನು ಅವ್ರ್ಯಾರು ಅಲ್ವಲ್ಲ. ಐ ಆಮ್ ಜಸ್ಟ್ ಅಶ್ವಿನಿ. ಏನ್ ಮಾಡೋದು? ಹೋಗೋದಾ ಬೇಡವಾ? ಛೆ, ನನ್ಗೇನ್ ಭಯ. ಫಸ್ಟ್ ಇಂಪ್ರೆಷನ್ ಅಲ್ಲಿ ಹೇಗಾದ್ರೂ ಸರಿ ಅವಳು ನನ್ನನ್ನು ಇಷ್ಟಪಡೋ ತರ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನನ್ನ ಮಗ ಆರ್ಕೆ ಆದ್ರೂ ಜೊತೆಲಿ ಇದ್ದಿದ್ರೆ ಈ ಫೇಸ್ಗೂ ಆ ಫೇಸ್ಗೂ ಪರ್ಫೆಕ್ಟ್ ಮ್ಯಾಚ್. ಎಕ್ಸ್ಕ್ಯೂಸ್ ಮ್ಯಾಮ್, ಯಾ? ಇಲ್ಲಿ ಡಾಕ್ಟರ್ ಅಶ್ವಿನಿ ಅವರು ಎಲ್ಲಿದ್ದಾರೆ? ನೀವು ಪೇಷಂಟಾ? ಇಲ್ಲ, ನಾನು ಕಾರ್ತಿಕ್ ಅಂತ, ಅಶ್ವಿನಿ ಅವರ ಚೈಲ್ಡ್ಹುಡ್ ಫ್ರೆಂಡ್. ಚೈಲ್ಡ್ಹುಡ್ ಫ್ರೆಂಡಾ? ನಾನು ಅವಳ ಚೈಲ್ಡ್ಹುಡ್ ಫ್ರೆಂಡೇ, ಆದ್ರೆ ನಿಮ್ಮನ್ನ ಯಾವತ್ತೂ ನೋಡಿಲ್ವೇ? ಅಫ್ಕೋರ್ಸ್, ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ಲ. ಯಾಕೆಂದ್ರೆ ಚೈಲ್ಡ್ಹುಡ್ ಅಲ್ಲಿ ಇಬ್ರು ಚಿಕ್ಕವರಾಗಿದ್ವಿ ನೋಡಿ, ಗೊತ್ತಾಗಿರಲ್ಲ. ಅಶ್ವಿನಿ ಅವರು? ದಟ್ ಈಸ್ ಅ ಚೇಂಬರ್. ಥ್ಯಾಂಕ್ ಯು. ಯಾ, ಇವನ್ ಯಾವನ್ ಮೆಂಟ್ಲಾಡ್ದಂಗ್ ಆಡ್ತಿದ್ದಾನೆ. ಅಶ್ವಿನಿ ಫ್ರೆಂಡಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ಕಮ್ ಇನ್. ಹಾಯ್, ಐ ಆಮ್ ಕಾರ್ತಿಕ್. ಹಲೋ, ಪ್ಲೀಸ್. ನಿನ್ನೆ ನಮ್ ತಾಯಿನ ಚೆಕಪ್ ಮಾಡಕ್ ನಮ್ಮ ಮನೆಗೆ ಬಂದಿದ್ರಲ್ಲ, ಹಾ, ಅದೇ ರಿಪೋರ್ಟ್ಸ್ ಬೇಕಾಗಿತ್ತು. ಒಂದ್ ನಿಮಿಷ. ಬ್ಲಡ್ ಅಂಡ್ ಯೂರಿನ್ ಚೆಕಪ್ದು ರಿಪೋರ್ಟ್ ಕೊಟ್ಟಿದ್ನಲ್ಲ, ಅದನ್ನ ತಗೊಂಡ್ ಬನ್ನಿ. ಹಾ, ಓಕೆ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನೋನು, ಕ್ಯಾಶುವಲ್ ಚೆಕಪ್ ಅಷ್ಟೇ. ನಿಮ್ಮ ಹೆಸರು ಅಶ್ವಿನಿ ಅಲ್ವಾ? ನಮ್ ತಾಯಿ ಹೇಳಿದ್ರು, ಬರೀ ಡಾಕ್ಟರ್ ಆಗಷ್ಟೇ ಅಲ್ಲಪ್ಪ, ಹುಡುಗಿ ಅಂದ್ರೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನೇನೋ ಹೇಳ್ಬಿಟ್ರು. ಇನ್ಫ್ಯಾಕ್ಟ್ ಅವ್ರು ಯಾರನ್ನೂ ಹೊಗಳದವರೇ ಅಲ್ಲ, ನಿಮ್ಮನ್ ಸಿಕ್ಕಾಬಟ್ಟೆ ಅಪ್ರಿಶಿಯೇಟ್ ಮಾಡ್ಬಿಟ್ರಪ್ಪ. ನಿಮ್ ಬಗ್ಗೆನೂ ತುಂಬಾ ಹೇಳಿದ್ರು. ನನ್ ಬಗ್ಗೆನಾ? ಏನ್ ಹೇಳಿದ್ರು? ನೀವು ನಿಮ್ ಡ್ಯಾಡ್ ಹತ್ರ ಯಾವಾಗ್ಲೂ ಬೈಸ್ಕೊತಾ ಇರ್ತೀರಾ ಅಂತ. ಓ, ನಮ್ ಫ್ಯಾಮಿಲಿ ಮ್ಯಾಟರ್ ಎಲ್ಲ ನಿಮ್ ಹತ್ರ ಹೇಳಿದಾರೆ ಅಂದ್ರೆ ನೀವೇನೋ ನಮ್ ತಾಯಿಗ್ ಮೋಡಿ ಮಾಡಿರ್ಬೇಕು. ಹಾಗಾದ್ರೆ ಅವ್ರು ಹೇಳಿದ್ದೆಲ್ಲ ಸುಳ್ಳ? ಸುಳ್ಳಂತಲ್ಲ, ನನ್ ಮೇಲಿರೋ ಪ್ರೀತಿ ಅವ್ರನ್ನ ಹಾಗೆ ಮಾತಾಡ್ಸಿದೆ ಅಷ್ಟೇ. ಯು ಆರ್ ರಿಯಲಿ ಲಕ್ಕಿ ಅಂತ ತಾಯಿ ಸಿಗ್ಬೇಕಂದ್ರೆ. ಅವರು ಅಷ್ಟೇ, ನಂತರ ಮಗ ಸಿಗ್ಬೇಕು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು. ನೀವ್ ಮಾತಾಡದ್ ಬಿಟ್ಟು ಬೇರೆ ಏನ್ ಮಾಡ್ತೀರಾ? ಬೇರೆ
ನಿಮ್ ಡ್ಯಾಡ್ ಮತ್ತೆ ಗ್ರ್ಯಾಂಡ್ ಪಾ ಹ್ಯಾಂಡ್ಸಮ್ ಆಗಿದ್ದಾರೆ. ನೀವು ಸೈನ್ಸ್ ಅಲ್ಲಿ ವೀಕಾ? ಸ್ವಲ್ಪ, ಆದ್ರೆ ಬೇರೆದ್ರಲ್ಲಿ ಸ್ಟ್ರಾಂಗ್. ಅವರು ವಿಲಿಯಂ ಹಾರ್ವೆ, ಸಚ್ ಅ ಗ್ರೇಟ್ ಸರ್ಜನ್. ಹ್ಯೂಮನ್ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಕಂಡುಹಿಡಿದಿದ್ದು ಅವರೇ. ಅಂಡ್ ಹೀ ಈಸ್ ಡಾಕ್ಟರ್ ದೇವಿ ಶೆಟ್ಟಿ, ಫೇಮಸ್ ಹಾರ್ಟ್ ಸರ್ಜನ್. ಇತ್ತೀಚೆಗೆ ಅವ್ರಿಗೆ ಪದ್ಮಶ್ರೀನೂ ಬಂತು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಹಾ ಇದು ಯೂರಿನ್ ರಿಪೋರ್ಟ್, ಬ್ಲಡ್ ರಿಪೋರ್ಟ್ ನಾಳೆ ಬರುತ್ತೆ. ಹಾ ಓಕೆ. ಓಕೆ ಮೇಡಮ್. ಶುಗರ್ ಲೆವೆಲ್ ನಾರ್ಮಲ್ ಆಗೇ ಇದೆ. ಶೀಸ್ ಫೈನ್. ನೀವು ನಾಳೆ ಬಂದು ಬ್ಲಡ್ ರಿಪೋರ್ಟ್ ತಗೋಬಹುದು. ಓಕೆ, ಥ್ಯಾಂಕ್ ಯು. ನೈಸ್ ಟಾಕಿಂಗ್ ಟು ಯು. ಸಿ ಯು ಟುಮಾರೋ. ಅದೇ ಬ್ಲಡ್ ರಿಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕಲ್ಲ. ಹೊರಡಿ. ಬಾಯ್. ಆ ಏನಂತಾರೆ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಕಾರ್ತಿಕ್ ಅವರು? ಓ, ಆಗ್ಲೇ ನಿನ್ನೂ ಮಾತಾಡ್ಸ್ಬಿಟ್ನಾ? ನನ್ಗೇನು ಗೊತ್ತಿಲ್ಲ ಅಮ್ಮ. ಏ, ಅವ್ನ್ ನನ್ ಫ್ರೆಂಡ್ ಅಲ್ಲ ಕಣೆ. ನೆನ್ನೆ ಡೀನ್ ಕಳ್ಸಿದ್ರಲ್ಲ ಪೇಷಂಟ್ ನೋಡ್ಕೊಂಡ್ ಬಾ ಅಂತ, ಅವ್ರ ಮಗ. ಅವ್ರ ತಾಯಿ ರಿಪೋರ್ಟ್ ತಗೊಂಡ್ ಹೋಗಕ್ ಬಂದಿದ್ದ ಅಷ್ಟೇ. ಅದೇ ಅಂದ್ಕೊಂಡೆ, ನನಗ್ ಗೊತ್ತಿಲ್ದಿರೋ ಹಾಗೆ ನಿನಗ್ ಫ್ರೆಂಡ್. ವೆರಿ ಟಿಪಿಕಲ್ ಗೈ ಅಲ್ವಾ? ಫೂಲಿಶ್ ಗಾಯ್. ಆದ್ರೂ ಒಳ್ಳೆ ಹುಡುಗನ್ ತರನೇ ಕಾಣಿಸ್ತಾನೆ. ಒಳ್ಳೆಯವನೇ, ಸ್ವಲ್ಪ ಮಾತ್ ಜಾಸ್ತಿ. ಒಳ್ಳೆ ಕಾಂಬಿನೇಷನ್. ಏನೋ ಅದೇ ನಿನ್ ಮಾತ್ ಕಡಿಮೆ, ಅವ್ನ್ ಮಾತ್ ಜಾಸ್ತಿ ಅಂದೆ. ಸ್ಟುಪಿಡ್. ಅವನಾ? ಹಾಯ್. ಹಾಯ್. ಏನಿಬ್ರು ಒಳ್ಳೆ ಹ್ಯಾಪಿ ಮೂಡಲ್ಲಿ ಇದ್ದೀರಾ? ಇನ್ಮೇಲೆ ಎಲ್ಲ ಹ್ಯಾಪಿನೇ. ಸುಮಾ ಪ್ಲೀಸ್. ಯಾಕೆ ನನ್ಗೆ ಹೇಳ್ಬಾರ್ದಾ? ಅವಳಿಗೀಗ ಒಬ್ಬ ಹೊಸ ಫ್ರೆಂಡ್, ಅಲ್ಲ ಬಾಯ್ ಫ್ರೆಂಡ್ ಸಿಕ್ಕಿದಾನೆ. ಯಾರು? ನಂಗ್ ಪರಿಚಯ ಮಾಡ್ಸಲ್ವಾ? ಸುಮಾ, ನಿಂಗ್ ಲೇಟ್ ಆಗ್ತಿದೆ. ನೀನು ಒಂದಲ್ಲ ಒಂದಿನ ನನ್ನ ಹತ್ರ ಸಿಕ್ಕಾಕುತ್ತೀಯ, ಆಗ ಹೇಳ್ತೀನಿ. ನಿಂಗ್ ಆ ಚಾನ್ಸ್ ಸಿಗಲ್ಲ ಬಿಡು. ಓಕೆ ಬಾಯ್. ನೋಡೋಣ.